ಕೊರೋನಾ ಸೋಂಕಿತರ ಮನೆ ಸುತ್ತಮುತ್ತ ಸೀಲ್ ಡೌನ್ ಇರಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಸೀಲ್ ಡೌನ್ ಪದ್ಧತಿಯನ್ನ ಕೈಬಿಟ್ಟಿದೆ ಬಿಬಿಎಂಪಿ. ಸೋಂಕಿತರ ಮನೆ ಸುತ್ತ ಬ್ಯಾರಿಕೇಡ್ ಹಾಕ್ತಾ ಇದ್ರು ಇದುವರೆಗೆ. ನಾವೆಲ್ಲರೂ ಕೂಡ ನೋಡಿರ್ತೀವಿ ಎಷ್ಟೋ ಸಂದರ್ಭದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಓಡಾಡ್ಬೇಕಾರೆ ಈ ಏರಿಯಾ ಸೀಲ್ ಡೌನ್ ಆಗಿದೆ ಅಂತ ಗೊತ್ತಾಗ್ತಿರುತ್ತೆ. 100 ಮೀಟರ್ ಒಳಗೆ 3 ಕೇಸ್ ಬಂದರೆ ಕಂಟೈನ್ಮೆಂಟ್, 3ಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆಯಾದರೆ ಮಾತ್ರ ಕಂಟೈನ್ಮೆಂಟ್, ಇಲ್ಲದಿದ್ದರೆ ಸೀಲ್ ಡೌನ್ ಮಾಡಲ್ಲ. ಇದನ್ನ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದುವರೆಗೆ ಯಾವುದೇ ಒಂದು ಪ್ರಕರಣ ಬಂದರೂ ಕೂಡ ಏರಿಯಾ ಸೀಲ್ ಡೌನ್ ಆಗೋಗ್ತಾ ಇತ್ತು. ಆದರೆ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಒಂದೊಂದು ಪ್ರಕರಣಗಳೆಲ್ಲ ಬಂದಾಗ ಸೀಲ್ ಡೌನ್ ಮಾಡಲ್ಲ. ಸೀಲ್ ಡೌನ್ ಪದ್ಧತಿಯನ್ನು ಬಿಬಿಎಂಪಿ ಕೈಬಿಟ್ಟಿದೆ. ಇನ್ನೇನಿದ್ರು ಸೀಲ್ ಡೌನ್ ಕಂಟೈನ್ಮೆಂಟ್ ಝೋನ್ಗಳು ಅಷ್ಟೇ. 100 ಮೀಟರ್ ಒಳಗೆ 3 ಕೇಸ್ ಬಂದರೆ ಕಂಟೈನ್ಮೆಂಟ್ ಆಗುತ್ತೆ. 3ಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆಯಾದರೆ ಮಾತ್ರ ಅದು ಕಂಟೈನ್ಮೆಂಟ್ ಝೋನ್ ಆಗುತ್ತೆ, ಇಲ್ಲದಿದ್ದರೆ ಸೀಲ್ ಡೌನ್ ಮಾಡಲ್ಲ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಡ್ ಇಲ್ಲ, ಅಡ್ಮಿಟ್ ಅಂತೂ ಮಾಡ್ಕೋತಿಲ್ಲ ಅನ್ನೋ ಚಿಂತೆ ಕೂಡ ಇಲ್ಲ. ಎಲ್ಲ ಸೋಂಕಿತರಿಗೂ ಸಿಗುತ್ತೆ ಸರಿಯಾದ ಟ್ರೀಟ್ಮೆಂಟ್. ಇನ್ನು ಮುಂದೆ ಬೆಂಗಳೂರಿನ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಸಿಗುತ್ತೆ ಬೆಡ್ಗಳು. ಬ್ರೇಕಿಂಗ್ ನ್ಯೂಸ್. ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಸಮಾಧಾನಕರ ವಿಷಯ ಏನಪ್ಪಾ ಅಂದರೆ, ಬೆಂಗಳೂರಿನಲ್ಲಿ ಕೊರೋನಾದಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೆಚ್ಚು ಹೋಮ್ ಐಸೋಲೇಷನ್ ಆಗ್ತಿದ್ದಾರೆ ಸೋಂಕಿತರು ಕೂಡ. ಸೊ ಹಾಗಾಗಿ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಒಂದು ರೀತಿ ಬೆಂಗಳೂರಿನಲ್ಲಿ ಇನ್ನು ಮುಂದೆ ಬೆಡ್ ಸಿಗ್ತಿಲ್ಲ, ಅಡ್ಮಿಟ್ ಮಾಡ್ಕೋತಾ ಇಲ್ಲ ಅನ್ನೋ ಚಿಂತೆ ಬೇಡ. ಏಕೆಂದರೆ ಸರಿಯಾದ ಟ್ರೀಟ್ಮೆಂಟನ್ನು ಹೋಮ್ ಐಸೋಲೇಷನ್, ಮನೆಯಲ್ಲೇ ಪ್ರತ್ಯೇಕ ಕೋಣೆ ಇದ್ದರೆ ಅಲ್ಲಿ ಹೋಮ್ ಐಸೋಲೇಷನ್ ಮಾಡೋಕ್ಕೂ ಕೂಡ ಜಾಗ ಇದೆ, ಪರ್ಮಿಷನ್ ಇದೆ. ಸೊ ಹಾಗಾಗಿ ಅಲ್ಲೇ ಟ್ರೀಟ್ ಮಾಡ್ತಾರೆ. ಬೆಂಗಳೂರಿನ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಬೆಡ್ ಸಿಗುತ್ತೆ ಇನ್ನು ಮುಂದೆ ಅಂತ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಸಿಚುಯೇಷನ್ ಏನಿದೆ ಅಂದರೆ, ಈಗ ನಮ್ಮಲ್ಲಿ ಇರತಕ್ಕಂಥ ಬೆಡ್ಗಳೇ ಇನ್ನೂ ಖಾಲಿ ಇದೆ, ಯೂಸ್ ಆಗಿಲ್ಲ. ಆಲ್ಮೋಸ್ಟ್ 6700 ಬೆಡ್ ಖಾಲಿ ಇದೆ ಇನ್ನು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ. ಯಾವ ಗೌರ್ಮೆಂಟ್ ಅವ್ರು ಏನು ಬ್ಲಾಕ್ ಮಾಡಿಸಿದ್ರು 50% ಕೋವಿಡ್ ಕೇರ್ ಗಿಡಿ ಅಂತ, ಅದರಲ್ಲಿ ಸುಮಾರು 6700 ಬೆಡ್ಸು ಇನ್ನೂ ವೇಕೆಂಟ್ ಇದೆ, ಯೂಸ್ ಆಗಿದೆ. ಪರ್ಸೆಂಟೇಜು ಈಗ ನಾವು ಕೊಟ್ಟಿರೋದ್ರಲ್ಲಿ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ ಮೋರ್ ದೆನ್ 80% ಬೆಡ್ಸ್ ಖಾಲಿ ಇದೆ. ನಾವು ಕೊಟ್ಟಿರೋದ್ರಲ್ಲೇ ಕಮ್ಮಿ ಆಗಿದೆ, ನಂಬರ್ ಆಫ್ ಕೇಸಸ್ ಕಮ್ಮಿ ಆಗಿದೆ. ನಂಬರ್ ಆಫ್ ಕೇಸಸ್ ಜೊತೆಗೆ ಹಾಸ್ಪಿಟಲೈಸೇಷನ್ ಬೇಕಾಗೋ ಕೇಸಸ್ಗಳು ಕೂಡ ಕಮ್ಮಿ ಆಗಿದೆ. ಹೋಮ್ ಐಸೋಲೇಷನ್ ಅಲೋ ಮಾಡಿದ್ದು ಒಂದು ಒಳ್ಳೆ ಕೆಲಸ. ಅದರಿಂದ ಏನಾಯಿತು, ಹಾಸ್ಪಿಟಲ್ ಮೇಲೆ ಇರತಕ್ಕಂಥ ಲೋಡ್ ಕಮ್ಮಿ ಆಯಿತು. ಈಗ ನಮಗೆ ಮೇಯ್ನು ನಾವು ನೋಡ್ತಾ ಇರೋ ಟ್ರೆಂಡ್ ಏನಂದ್ರೆ, ಈ ICU ಬೆಡ್ಸು ಬೇಕಾಗ್ತಾ ಇದೆ ಜಾಸ್ತಿ. ಸೊ ಸರ್ಕಾರ ಈ ನಿಟ್ಟಿನಲ್ಲಿ ICU ಬೆಡ್ಗಳನ್ನು ಜಾಸ್ತಿ ಮಾಡೋ ಬಗ್ಗೆ ಚರ್ಚೆ ಮಾಡಬೇಕು. ಬಟ್ ಸಿಚುಯೇಷನ್ ಏನಿದೆ ಅಂದರೆ, ಈಗ ನಮ್ಮಲ್ಲಿ ಇರತಕ್ಕಂಥ ಬೆಡ್ಗಳೇ ಇನ್ನೂ ಖಾಲಿ ಇದೆ, ಯೂಸ್ ಆಗಿದೆ.